ಮನೆಯ ಕಾಲೇಜ್ ಪಕ್ಕದಲ್ಲಿರೋದು ನ್ಯೂ ಸಾಯಿಜರಾವ್ ರಸ್ತೆ ಮೈಸೂರು. ಇಲ್ಲಿ ನಾವು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿದ್ದೀವಿ. ಈ ರಕ್ತದಾನ ಶಿಬಿರವನ್ನು ಶ್ರೀಯುತ ಶ್ರೀವತ್ಸ ಟಿ.ಎಸ್. ಮಾನ್ಯ ಶಾಸಕರು ಕೃಷ್ಣರಾಜ ಕ್ಷೇತ್ರದವರು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಮಹೇಶ್ ಕುಮಾರ್ ತಹಸೀಲ್ದಾರ್ ಮೈಸೂರು ತಾಲೂಕು, ಶ್ರೀಮತಿ ಶಿಲ್ಪಾ ಕೆ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮೈಸೂರು ಮತ್ತು ಗಿರೀಶ್ ಎಸ್.ಸಿ. ವ್ಯವಸ್ಥಾಪಕ ನಿರ್ದೇಶಕರು ಲಯನ್ಸ್ ಜೀವಾಧಾರ ರಕ್ತನಿಧಿ ಕೇಂದ್ರರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಒಂದು ಸಭೆಗೆ ಗೌರವ ಉಪಸ್ಥಿತಿಯನ್ನು ವಹಿಸಲಿರುವ ಶ್ರೀ ಎಸ್.ಪಿ. ಸುರೇಶ್ ಜೈನ್ ಅಧ್ಯಕ್ಷರು, ಶ್ರೀ ಶಾಂತಿನಾಥ ಸೇವಾ ಸಮಿತಿ ಮೈಸೂರು, ಶ್ರೀ ಎಂ.ಆರ್. ಸುನೀಲ್ ಕುಮಾರ್ ಜೈನ್ ಅಧ್ಯಕ್ಷರು, ಶ್ರೀ ದಿಗಂಬರ ಜೈನ ಸಮಾಜ ಮೈಸೂರು ಮತ್ತು ಅಧ್ಯಕ್ಷರು ಶ್ರೀಮತಿ ಶ್ರೀಮಂತಿನಿ ಬಿ ಕೇವಲ ಚಾರಿಟಬಲ್ ಟ್ರಸ್ಟ್ ಇವರು ಗೌರವ ಉಪಸ್ಥಿತಿಯನ್ನು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ 18 ವರ್ಷದಿಂದ 55 ವರ್ಷದೊಳಗಿನ ಎಲ್ಲ ಸಾರ್ವಜನಿಕರು ಈ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಈ ಒಂದು ರಕ್ತದಾನ ಶಿಬಿರವನ್ನ ನಾವು ಆಯೋಜನೆ ಮಾಡಿರೋದು ಶಾಂತಿ ಚಕ್ರ ಯುವ ಬ್ರಿಗೇಡ್ ವತಿಯಿಂದ ಆಯೋಜನೆ ಮಾಡಿದ್ದೀವಿ. ಆದ್ರಿಂದ ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮಕ್ಕಳು ಇದ್ದಾರೆ, ವಾಲಂಟಿಯರ್ ಆಗಿ ಅವರೇ ಬಂದು ಜಾಯಿನ್ ಆಗಿ ಇದನ್ನ ಶುರು ಮಾಡಿದ್ದಾರೆ. ಅವ್ರನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು. ನನ್ನ ಹೆಸರು ಶ್ರೀಮಂತಿ ಬಿ, ನಾನು ದಿಗಂಬರ ಜೈನ ಸಮಾಜ ಹಾಗೂ ಕೇವಲಿ ಚಾರಿಟಬಲ್ ಟ್ರಸ್ಟ್ ನ ರೆಪ್ರೆಸೆಂಟ್ ಮಾಡ್ತೀನಿ. ನಮಸ್ಕಾರ, ಮೋಹನ್ ಜೈನ್, ಲಾ ಸ್ಟೂಡೆಂಟ್, ಕಾನೂನು ವಿದ್ಯಾರ್ಥಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೃಜನ್ ಎಸ್ ಇದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್. ಶ್ರೀ ದಿಗಂಬರ ಜೈನ ಸಮಾಜ ಮೈಸೂರು ಆಶ್ರಯದಲ್ಲಿ ಶಾಂತಿ ಚಕ್ರ ಯುವ ಬ್ರಿಗೇಡ್ ಮೈಸೂರು ಯೂತ್ ಬ್ರಿಗೇಡ್ ಏನಿದೆ ಅದನ್ನ ಕನಕಗಿರಿ ಸ್ವಾಮೀಜಿ, ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳವರು ಇದನ್ನ ಉದ್ಘಾಟನೆ ಮಾಡಿದ್ರು ಒಂದು ತಿಂಗಳಲ್ಲಿ. ಇವರ ಮೇನ್ ಆಬ್ಜೆಕ್ಟಿವ್ಸ್ ಬಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ವಾಲಂಟಿಯರ್ ಮಾಡೋದು, ಸಾಮಾಜಿಕ ಸೇವೆಗಳನ್ನು ಮಾಡೋದು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸೇವೆ ಮಾಡೋದು ಮೇನ್ ಆಬ್ಜೆಕ್ಟಿವ್ಸ್ ಆಗಿದೆ. ಸೊ ಹಾಗಾಗಿ ಈಗ